ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಶಿವರಾತ್ರಿ ಹಬ್ಬ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಶಿವ ನಿಮಗೆಲ್ಲರೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಜಸ್ಟ್ ಈಗ ನಂದು ಪೂಜೆ ಆಯಿತು. ಪೂಜೆ ಮಾಡ್ಕೊಂಡು ಬ್ಲಾಗ್ ಮಾಡಕ್ಕೆ ಕೂತಿದ್ದೀನಿ. ಇವತ್ತು ಏನು ಉಪವಾಸ, ಸಾಯಂಕಾಲ ಜಾಗರಣೆ ಮಾಡ್ತೀನಿ. ಅದರದ್ದು ಫುಲ್ ವಿಡಿಯೋ ನಿಮಗೆ ಇವತ್ತು ಬೆಳಿಗ್ಗೆನ ನಾಳೆ ಬೆಳಿಗ್ಗೆ ತನಕ ಏನೇನು ಮಾಡ್ತೀನಿ ಅದೆಲ್ಲ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಎಲ್ಲರೂ ನೋಡಿ. ಈಗ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ, ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಸಿಂಪಲ್ಲಾಗಿ ಮಾಡಿರೋದು. ಈಗ ಬೆಳಗಿನ ಪೂಜೆ, ಇದು ಬೆಳಗಿನ ಪೂಜೆ ಸಿಂಪಲ್ಲಾಗಿ ಮಾಡಿದ್ದೀನಿ. ಪುನಃ ಸಾಯಂಕಾಲ ನಾನು ಈ ಹೂವೆಲ್ಲ ತೆಗ್ದಾಕ್ಬಿಟ್ಟು ತಿರ್ಗಾ ಹೂವು ಮುಡಿಸಿ ಕಳಸಕ್ಕೆ ಕಾಯಿ ಎಲ್ಲ ಮಡಗಿ ಆಮೇಲೆ ಪೂಜೆ ಮಾಡ್ತೀನಿ. ಅದು ಸಂಜೆ ಪೂಜೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿದ್ರಲ್ವಾ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ. ಇನ್ನೂ ನಾನು ಏನು ಕುಡ್ದಿಲ್ಲ. ಇವಳು ನೋಡಿ ಅಡ್ಡ ಓಡಾಡ್ತಾಳೆ. ತಲೆಗೊಂದು ಚೌಕ ಕಟ್ಕೊಂಡು ಟವಲ್ನ ಕಟ್ಕೊಂಡಿದ್ದಾಳೆ. ಜುಟ್ಟು ಅಂತ, ಅದು ಜುಟ್ಟು ಕೂದಲು ಬಿಡೋಣ ಅಂದ್ರೆ ಕೂದಲು ಕಟ್ ಮಾಡಬೇಕು ಅಂತ ಹೇಳ್ತಾಳೆ. ಈಗ ಸುಮ್ಮನೆ ಬಟ್ಟೆನ ಮಾತ್ರ ತಲೆ ಕಟ್ಕೊಂಡು ಕೂದಲು ಅಂತ. ನಾನು ಏನು ಕುಡ್ದಿಲ್ಲ. ಬೆಳಿಗ್ಗೆ ಒಂದು ಲೋಟ ಬಿಸಿನೀರು ಕುಡ್ದಿದ್ದೆ, ಅದು ಮಾಮೂಲಿ ನಂದು ರೂಟೀನು. ಬೆಳಿಗ್ಗೆ ಹೊತ್ತು ಲೋಟ ಬಿಸಿನೀರು ಕುಡಿತೀನಿ. ಈಗ ಇನ್ನು ಏನು ಕುಡ್ದಿಲ್ಲ. ಈಗ ಹಾಲು ಕುಡಿಬೇಕು. ಕೆಲವರು ಉಪವಾಸ ಇದ್ಕೊಂಡು ಉಪವಾಸ ಅಂತ ಹೇಳ್ಕೊಂಡು ಉಪ್ಪಿಟ್ಟು ಅಂಥದ್ದೆಲ್ಲ ತಿಂತಾರೆ. ಅದೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು. ಉಪವಾಸ ಅಂದಮೇಲೆ ಉಪವಾಸನೇ. ಯಾವುದು ಒಗ್ಗರಣೆ ಹಾಕಿರೋ ಪದಾರ್ಥ ಆಗಲಿ ಯಾವುದೇ ಆಗಲಿ ತಿನ್ನಕ್ಕೆ ಹೋಗ್ಬಾರ್ದು. ಏನು ಊಟದ ಟೈಮು, ನಾಷ್ಟ ಟೈಮ್ ಬಂದಾಗ ಒಂದು ಲೋಟ ಹಾಲು ಕುಡೀರಿ, ಒಂದು ಹಣ್ಣು ತಿನ್ನಿ. ಅದ್ರ ಮೇಲೆ ಹೆಚ್ಚಿಗೆ ತಿನ್ನಕ್ಕೆ ಹೋಗ್ಬಾರ್ದು. ಹಣ್ಣು ತಿನ್ನಿ ಅಂದರೆ ಹಣ್ಣು ಜಾಸ್ತಿ ತಿನ್ನೋದಲ್ಲ, ಒಂದು ಹಣ್ಣು, ಅರ್ಧ ಹಣ್ಣು ಮೇಲೆ ಜಾಸ್ತಿ ತಿನ್ನಕ್ಕೆ ಹೋಗ್ಬಾರ್ದು. ಇದೇ ಉಪವಾಸ. ಬೆಳಿಗ್ಗೆ ತನಕ ಈಗ ನಾವು ಹೆಂಗಿದೀವೋ ಅದೇ ಥರ ಬೆಳಿಗ್ಗೆ ತನಕ ಇರ್ಬೋದು. ಕೆಲವರು ಒಂದೊತ್ತು ಎರಡೊತ್ತು ಹಿಂಗೆ ಇರ್ತಾರೆ, ಅವ್ರವ್ರ ಇಷ್ಟ. ಆದರೆ ನಾನು ಮಾತ್ರ ಇವತ್ತು ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗೆ ತನಕ ಏನು ಮುಟ್ಟಲ್ಲ, ಏನು ತಿನ್ನಲ್ಲ. ಏನಿದ್ರು ಒಂದು ಲೋಟ ಹಾಲು ಕುಡಿತೀನಿ, ನೀರು ಕುಡಿತೀನಿ. ಸಾಮಾನ್ಯ ಮನುಷ್ಯನಿಗೆ ನೀರು ಬೇಕಲ್ವ, ನೀರು ಕುಡಿತೀನಿ. ಬೇಕಾದಾಗ ನನಗೆ ಬೇಕು ಅನಿಸ್ದಾಗ ಒಂದು ಲೋಟ ಹಾಲು ಕುಡಿತೀನಿ ಅಷ್ಟೇ. ಇನ್ನೇನು ಹೆಚ್ಚಿಗೆ ಕುಡಿಯೋಕ್ಕೂ ಆಗಲ್ಲ. ಆಮೇಲೆ ಅಂಗಡಿಯಲ್ಲಿ ಸಿಕ್ಕೋ ಏನು ಜ್ಯೂಸು ಹಾಳು ಮುಳು ಅದೆಲ್ಲ ಕುಡಿಲೇಬಾರ್ದು. ಬೇಕಾದ್ರೆ ಎಳ್ನೀರು ತಗೊಬಂದು ಕುಡೀರಿ, ಅದು ಒಳ್ಳೆಯದು. ಈಗ ನಾನು ಹಾಲು ಕುಡ್ದಿಲ್ಲ, ಹಾಲು ಕುಡಿಬೇಕು. ಇನ್ನೂ ಏನೇನು ನಾನು ವಿಡಿಯೋಗಳು ಮಾಡ್ತೀನಿ, ಪೂಜೆ ಏನು ಮಾಡ್ತೀನಿ ಅದೆಲ್ಲ ನಾನು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇದು ಸಾಯಂಕಾಲದ ಪೂಜೆ. ಬೆಳಿಗ್ಗೆ ಮುಡಿಸಿದ ಹೂವನ್ನು ನಾನು ಎತ್ತಾಕ್ತಾಯಿದ್ದೀನಿ. ಅದೆಲ್ಲ ಸ್ವಲ್ಪ ಬಾಡೋಗಿದೆ, ಹಾಗಾಗಿ ಎತ್ತಾಕಿ ಪುನಃ ಫ್ರೆಶ್ ಆಗಿರೋ ಹೂವನ್ನ ನಾನು ಮುಡಿಸ್ತಾಯಿದ್ದೀನಿ. ಸಾಯಂಕಾಲ ನನಗೆ ಹೂವೇ ಸಿಕ್ಕಲಿಲ್ಲ. ಪೂಜೆ ಹೂವು ಬರೀ ಸೇವಂತಿಗೆ ಹೂವು ಮತ್ತು ಬಿಳಿ ಹೂವು ಮಾತ್ರ ಸಿಕ್ತು. ಅದು ಸೇವಂತಿಗೆ ಒಂದು ಮೊಳ 80 ರೂಪಾಯಿ ಅಂತ ಹೇಳಿದ್ರು. ಹಾಗಾಗಿ ಅದೊಂದು ಮೊಳ ತಗೊಂಡು, ಬಿಳಿ ಹೂವು ಮಾತ್ರ ಒಂದು ಮೊಳ 100 ರೂಪಾಯಿ ಅಂತ ಹೇಳಿದ್ರು. ಅದು 2 ಮಾರು ತಗೊಂಡು ಅದನ್ನ ಮುಡಿಸ್ತಾ ಇದ್ದೀನಿ ನಾನು. ನೋಡಿ, ಬಿಳಿ ಹೂವು, ಸೇವಂತಿಗೆ ಹೂವು, ಶಿವನ ಪುಟಕ್ಕೆ ಸ್ವಲ್ಪ ಮುಡಿಸಿದ್ದೀನಿ, ಸ್ವಲ್ಪ ದೊಡ್ಡದಾಗಿ. ಆಮೇಲೆ ಮಿಕ್ಕಿದ ಫೋಟೋಗಳಿಗೆ ನಾನು ಸಿಂಗಲ್ ಹೂವು ಮುಡಿಸ್ತಾ ಇದ್ದೀನಿ. ನೋಡಿ, ಈ ಥರ ಅಲಂಕಾರ ಮಾಡಿದ್ದೀನಿ. ಆಮೇಲೆ ಬಿಳಿ ಹೂವನ್ನ 2 ಫೋಟೋಕ್ಕೂ ಸ್ವಲ್ಪ ಸ್ವಲ್ಪ ಮುಡಿಸ್ತಾ ಇದ್ದೀನಿ. ಸ್ವಲ್ಪ ಹೂವಿನ ರೇಟ್ ಸ್ವಲ್ಪ ಜಾಸ್ತಿ, ಈಗ ಹಬ್ಬದ ಟೈಮ್ ಅಲ್ವಾ, ಹಾಗಾಗಿ ಹೂವಿನ ರೇಟ್ ಜಾಸ್ತಿ. ಹಾಗೆ ಮಧ್ಯೆ ಒಂದು 2-3 ಗುಲಾಬಿ ಹೂವು ಕೊಟ್ಟಿದ್ದರು, ಅದನ್ನು ಸಹ ಮುಡಿಸ್ತಾ ಇದ್ದೀನಿ.
ಈಗ ಚಿಕ್ಕ ಗಣಪತಿ ಅಲ್ಲ, ಅದಕ್ಕೂ ನಾನು ಹೂವು ತೆಗೆದು ಮುಡಿಸ್ತಾ ಇದ್ದೀನಿ. ಒಂದು ಗುಲಾಬಿ ಹೂವು ಮುಡಿಸ್ದೆ. ಇನ್ನು ನಾನು ಕಳ್ಸೋಕ್ಕೆ ಕಾಯಿ ಇಡಬೇಕಾಗಿತ್ತು. ಕಳ್ಸೋಕ್ಕೆ ಕಾಯಿ ಮಡಗ್ತಾ ಇದ್ದೀನಿ. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವೆಲ್ಲ ಮುಡಿಸ್ತಾ ಇದ್ದೀನಿ ಹೂವನ್ನೆಲ್ಲ. ಹಾಗೆಯೇ ಮುಖ್ಯವಾಗಿ ಬೇಕಿರೋದು ಶಿವನಿಗೆ ಬಿಲ್ಪತ್ರೆ. ಅದು ಒಂದು 20 ರೂಪಾಯಿಗೆ ತಂದಿದ್ದು ನಾವು. ಮುಖ್ಯವಾಗಿ ಬೇಕಿರೋದೇ ಬಿಲ್ಪತ್ರೆ. ಅದ್ರ ಜೊತೆಗೆ ತುಂಬೆ ಹೂವು ನನ್ನ ಪಾಟ್ನಲ್ಲೇ ಇತ್ತು, ಹಾಗಾಗಿ ಅದನ್ನ ಸ್ವಲ್ಪ ಕಿತ್ಕೊಂಡೆ. ಹಾಗೆಯೇ ಬಾಳೆಹಣ್ಣು ಮಡಗಿಬಿಟ್ಟು ಈಗ ಧೂಪದ ಬತ್ತಿ ಇತ್ತು, ಅದನ್ನ ಹಚ್ತಾಯಿದ್ದೀನಿ. ಧೂಪದ ಬತ್ತಿ ಹಚ್ಬಿಟ್ಟು ಕಡ್ಡಿ ಹಚ್ತಾಯಿದ್ದೀನಿ. ಬೆಳಿಗ್ಗೆ ಪೂಜೆ ಮಾಡಬೇಕು ನಾನು. ಈಗ ಇಲ್ಲಿ ಪೂಜೆ ಮಾಡಿಬಿಟ್ಟು ನಾವು ಒಂದು ರೌಂಡ್ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬರ್ತೀವಿ. ಒಟ್ಟಿನಲ್ಲಿ ಬೆಳಿಗ್ಗೆ ತನಕ ಏನೇನು ಮಾಡ್ತೀನಿ ಅದ್ರ ವೀಡಿಯೋ ಎಲ್ಲ ಹಾಕ್ತಾ ಇರ್ತೀನಿ ನಿಮಗೆ. ಜಾಸ್ತಿ ಹಾಕೋಕ್ಕಾಗಲ್ಲ, ಜಾಸ್ತಿ ಲೆಂತ್ ಆಗಿಬಿಡ್ತಾ, ಅದಕ್ಕೆ ಸ್ವಲ್ಪನೇ ಎಡಿಟ್ ಮಾಡಿ ಹಾಕ್ತಾ ಇರ್ತೀನಿ. ಬೆಳಿಗ್ಗೆ ತನಕ ನಾನು ಜಾಗರಣೆ ಇರ್ತೀನಿ.